टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಇನ್ನೊಂದು ಕಡೆ ಕೆಎಸ್ ಈಶ್ವರಪ್ಪ ಅವರನ್ನ ಬಿಜೆಪಿ ಪಕ್ಷಕ್ಕೆ ವಾಪಸ್ ಕರೆತರೋಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಕೆಎಸ್ ಈಶ್ವರಪ್ಪ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಮಾಜಿ ಡಿಸಿಎಂ ಈಶ್ವರಪ್ಪ ಬಿಜೆಪಿ ನಾಯಕರ ಮೇಲೆ ಕುರುಬ ಸಮುದಾಯದ ಒತ್ತಡ ಹೆಚ್ಚಾಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಕುರುಬ ಸಮುದಾಯದ ನಾಯಕರಿಂದ ಸಭೆ ಆಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿರುವಂತಹ ಕುರುಬ ಸಮುದಾಯದ ನಾಯಕರು ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಆಯಿತು. ಈ ವೇಳೆ ಶಾಸಕರನ್ನ ಪ್ರಶ್ನೆ ಮಾಡಿದಂತ ಸಮುದಾಯದ ಮುಖಂಡರು ವರ್ಷದಿಂದ ಸಮುದಾಯದ ಬಗ್ಗೆ ಯಾರು ಕೇಳೋರೇ ಇಲ್ಲ, ಧ್ವನಿನೇ ಇಲ್ದಾಗ ಆಗಿದೆ. ಸಮುದಾಯದ ಹಿತಾಸಕ್ತಿ ಕಾಪಾಡೋಕೆ ಗಟ್ಟಿ ತೀರ್ಮಾನಕ್ಕೆ ಆಗ್ರಹ ಮಾಡಲಾಗಿದೆ. ಈಶ್ವರಪ್ಪ ಪರ ಮಾತನಾಡಿದವ್ರನ್ನ ಸಮಾಧಾನ ಮಾಡುವಂಥದ್ದು ಕೂಡ ಆಯ್ತಲ್ಲಿ. ಸೊ ಯಾರು ಈಶ್ವರಪ್ಪ ಅವ್ರನ್ನ ಮತ್ತೆ ಕರೆತರಬೇಕು ಅಂತ ಒತ್ತಾಯ ಮಾಡಿದ್ರು, ಸೊ ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ಆಯಿತು. ನೋಡಿ, ಇನ್ನೇ ಒಂದು ಮೀಟಿಂಗ್ ಆಗಿದೆ, ಕುರುಬ ಸಮುದಾಯದ ಸಭೆ. ಬಿಜೆಪಿಯ ಕುರುಬ ಸಮಾಜದ ನಾಯಕರು ಏನಿದ್ದಾರೆ, ಸೊ ಅವರೆಲ್ಲರನ್ನೂ ಕೂಡ ಕರೆಸಿ ಒಂದು ಮೀಟಿಂಗನ್ನು ಮಾಡಲಾಗಿದೆ. ಇಲ್ಲಿ ಭಾಳ ಮುಖ್ಯವಾಗಿ ಒಂದಷ್ಟು ನಾಯಕರು ಹೇಳಿದ್ದು, ಕುರುಬ ಸಮುದಾಯವನ್ನು ಕೇಳೋರೇ ಇಲ್ದಾಗ ಆಗಿದೆ. ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಯಾರು ಧ್ವನಿ ಎತ್ತದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಶ್ವರಪ್ಪ ಅಂತ ಸೀನಿಯರ್ ಲೀಡರ್ನ ಮತ್ತೆ ವಾಪಸ್ ತರಬೇಕು, ನಮ್ಮ ಸಮುದಾಯದ ಧ್ವನಿಯಾಗಿ ಈಶ್ವರಪ್ಪ ಅವರು ಭಾಳ ಮುಖ್ಯ ಆಗ್ತಾರೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಕಿರಣ್ ಹನಿಯಡ್ಕ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಿಜೆಪಿಯ ಡೆವಲಪ್ಮೆಂಟ್ ಸದ್ಯಕ್ಕೆ ಏನೇನು ಆಗ್ತಾ ಇದೆ. ಕಿರಣ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಏನೇನು ಭಿನ್ನಾಭಿಪ್ರಾಯಗಳಿದೆ ಅದನ್ನು ಜಿಲ್ಲಾವಾರು ಕ್ಲಿಯರ್ ಮಾಡ್ತಾ ಹೋಗೋಣ ಅನ್ನೋದೀಗ ಸದ್ಯಕ್ಕೆ ಲೆಕ್ಕಾಚಾರ. ಇನ್ನೊಂದು ಕಡೆ ಕುರುಬ ಸಮುದಾಯದವರು ಒಂದು ಮೀಟಿಂಗನ್ನು ಕೂಡ ಮಾಡಿದ್ದಾರೆ, ಈಶ್ವರಪ್ಪ ಅವ್ರನ್ನ ಮತ್ತೆ ವಾಪಸ್ ತರಬೇಕು ಪಕ್ಷಕ್ಕೆ ಅಂತ. ಸೊ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ಸ್ ಇದೆ ಅಂತ ಈಗ ಅವಿನಾಶ್, ರಾಜ್ಯ ಮಟ್ಟದಲ್ಲಿ ಬಿಜೆಪಿ ನಾಯಕರುಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಸರಿಪಡಿಸುವಂತಹ ಪ್ರಯತ್ನ ಒಂದು ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇದರ ಜೊತೆಗೆ ಜಿಲ್ಲಾ ಘಟಕಗಳಲ್ಲಿರುವಂತಹ ವ್ಯತ್ಯಾಸಗಳನ್ನು ಕೂಡ ಸರಿಪಡಿಸಿಕೊಂಡು ಏಕಕಾಲದಲ್ಲಿ ಹೋಗ್ಬೇಕು ಅನ್ನುವಂತಹ ತೀರ್ಮಾನವನ್ನ ಮೊನ್ನೆ ಶಾಸಕ ಅಶ್ವಥ್ ನಾರಾಯಣ ಅವರ ನಿವಾಸ ನಡೆದಂತಹ ಸಭೆಯಲ್ಲಿ ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸದೇ ಇದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಹಾಗೂ ಉಳಿದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈಗ ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಈಗಾಗಲೇ ದಾವಣಗೆರೆ ಜಿಲ್ಲಾ ಬಿಜೆಪಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಜಿಎಂ ಸಿದ್ದೇಶ್ವರ ಹಾಗೂ ಬಿಪಿ ಹರೀಶ್ ಅವರ ಅಸಮಾಧಾನವನ್ನ ಶಮನ ಮಾಡುವಂತಹ ಪ್ರಯತ್ನವನ್ನ ಒಂದು ಸಭೆಯ ಮೂಲಕ ಮಾಡಲಾಗಿತ್ತು. ಮತ್ತೊಂದು ಹಂತದಲ್ಲಿ ಈಗ ಎರಡನೇ ಬಾರಿಯ ಸಭೆಯ ಮುಖಾಂತರವಾಗಿ ಸಿದ್ದೇಶ್ವರ ಹಾಗೂ ಬಿಪಿ ಹರೀಶ್ ಹಾಗೂ ಅವರ ವಿರೋಧಿ ಬಣವಾಗಿರುವಂತಹ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ಈ ಬಣ ಎರಡೂ ತಂಡವನ್ನು ಎದುರೆದುರು ಕೂರಿಸಿ ಮಾತನಾಡಿಸಬೇಕು ಅನ್ನುವಂತ ಚರ್ಚೆಯನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ದಾವಣಗೆರೆಯ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಸಮಸ್ಯೆ, ವಿಧಾನ ಪರಿಷತ್ ಸದಸ್ಯ PH ಪೂಜಾರ್ ಮತ್ತು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರ ತಂಡದ ನಡುವಿರುವಂತಹ ವ್ಯತ್ಯಾಸಗಳೇನಿದೆ ಅವುಗಳನ್ನು ಕೂಡ ಸರಿಪಡಿಸಬೇಕನ್ನುವಂತಹ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಜೊತೆಗೆ ಉಳಿದಂತ ಜಿಲ್ಲೆಗಳಲ್ಲಿ ಇರುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೂಡ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ಚರ್ಚೆಯನ್ನ ಒಂದು ಕಡೆ ಮಾಡಲಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನ ಪಕ್ಷದ ಈಗಾಗಲೇ ಉಚ್ಚಾಟನೆಗೊಂಡಿದ್ದಾರೆ, ಅವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳಬೇಕು ಅನ್ನುವಂತ ಒತ್ತಾಯವನ್ನ ಹಾಕುವಂತಹ ಪ್ರಯತ್ನಗಳು ಕೂಡ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಡೆದಂತಹ ಸಭೆಯಲ್ಲೂ ಕೂಡ ಈ ಒಂದು ಒತ್ತಾಯವನ್ನ ಈಶ್ವರಪ್ಪನವರ ಬೆಂಬಲಿಗರು ಈ ಸಭೆಯಲ್ಲಿ ಮಾಡಿದ್ದಾರೆ. ನಿನ್ನೆ ನಡೆದಂತಹ ಸಭೆ ಬಿಜೆಪಿ ಬೆಂಬಲಿತ ಅಂದ್ರೆ ಕುರುಬ ಸಮುದಾಯವನ್ನ ಪಕ್ಷದ ಜೊತೆಗೆ ಒಳಪಡಿಸಿಕೊಳ್ಳುವಂತ ಒಂದು ಪ್ರಯತ್ನದ ಭಾಗವಾಗಿ ವಿಧಾನಸಭೆಯ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹಾಗೂ ಶಾಸಕ ಬೈರತಿ ಬಸವರಾಜ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ಮಾಡಲಾಗಿತ್ತು. ಈ ಸಭೆಯಲ್ಲಿ ಈಶ್ವರಪ್ಪನವರ ಬೆಂಬಲಿಗರು ಈಶ್ವರಪ್ಪನವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಕಳೆದ ಒಂದು ವರ್ಷದಿಂದ ಕುರುಬ ಸಮುದಾಯವನ್ನ ಬಿಜೆಪಿಯಲ್ಲಿ ಕೇಳುವವರು ಇಲ್ಲದಂತಾಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡುವಂತಹ ರೀತಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಹೀಗಾಗಿ ಈಶ್ವರಪ್ಪನವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಬೇಕನ್ನೋ ಒಂದು ಒತ್ತಾಯವನ್ನ ಅವರ ಬೆಂಬಲಿಗರು ಆರಂಭಿಸಿದ್ರೆ, ಮತ್ತೊಂದು ಹಂತದಲ್ಲಿ ಈಶ್ವರಪ್ಪನವರು ಕೂಡ ಮರಳಿ ಪಕ್ಷಕ್ಕೆ ಬರುವಂತ ಕೂಡ ದೂರದ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಮಾಹಿತಿಗಳ ಪ್ರಕಾರವಾಗಿ ಸಂಘ ಪರಿವಾರದ ಮುಖಂಡರ ಮುಖಾಂತರ ಅವರು ಈ ಒಂದು ಪ್ರಯತ್ನದಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದ್ರೆ, ಅವರ ಬೆಂಬಲಿಗರು ಈ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕುವಂತ ಕೆಲಸವನ್ನು ಕೂಡ ಆರಂಭಿಸಿದ್ದಾರೆ. ಹೀಗಾಗಿ ಕುರುಬ ಸಮುದಾಯಕ್ಕೆ ಮತ್ತೆ ಪಕ್ಷದಲ್ಲಿ ಆದ್ಯತೆಯನ್ನು ಕೊಡಬೇಕು ಮತ್ತು ಈಶ್ವರಪ್ಪನವ್ರನ್ನ ಮತ್ತೆ ಪಕ್ಷದಲ್ಲಿ ಸಕ್ರಿಯಗೊಳಿಸಬೇಕನ್ನುವಂತ ಪ್ರಯತ್ನಕ್ಕೆ ಈಗ ಒಂದು ಹಂತದಲ್ಲಿ ಅವರ ಬೆಂಬಲಿಗರು ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಬಿಜೆಪಿಯಲ್ಲಿ ನಡೀತಿರುವಂತಹ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣಾ ಬೆಳವಣಿಗೆ ಮತ್ತು ಪಕ್ಷದ ಆಂತರಿಕ ವ್ಯತ್ಯಾಸಗಳನ್ನ ಸರಿಪಡಿಸಿಕೊಳ್ಳುವಂತ ಬೆಳವಣಿಗೆಗಳ ಮಧ್ಯೆ ಈ ಒಂದು ಒತ್ತಾಯವನ್ನು ಕೂಡ ಕುರುಬ ಸಮುದಾಯಕ್ಕೆ ಕೂಡ ಪಕ್ಷದಲ್ಲಿ ಆದ್ಯತೆಯನ್ನು ಕೊಡಿಸಬೇಕು ಅನ್ನುವಂತಹ ಪ್ರಯತ್ನಗಳು ಆರಂಭ ಆಗಿದೆ. ಅವಿನಾಶ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ. ಇದು ಬಿಜೆಪಿಯ ಒಂದಷ್ಟು ಒಳ ಸಮಸ್ಯೆಗಳನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಈಗ ಪ್ಲಾನ್ ಆಗಿರೋದು.